ಅರ್ಪಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ನೇಕಾರ ಸಹೋದರರು, ಸಹೋದರಿಯರು, ಅಕ್ಕ ತಂಗಿಯರು ಹಾಗೂ ಅಣ್ಣ ತಮ್ಮಂದಿರು ಹೆಚ್ಚಿನ ಭಾವೈಕ್ಯತೆಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾರೆ. KH ಮುನಿಯಪ್ಪ ಅವರು ಹೈದರಾಬಾದ್ಗೆ ಹೋಗಿ ಬರುವುದು ತಡ ಆಗಿರೋದ್ರಿಂದ ಅವರು ಇವತ್ತು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ನಾವು ನಿರೀಕ್ಷೆಯಲ್ಲಿದ್ದೀವಿ, ಅವರು ಬರಬಹುದು ಅನ್ನೋಂಥ ನಿರೀಕ್ಷೆಯಲ್ಲಿದ್ದೀವಿ. ಹಾಗೆ ವೀರಪ್ಪ ಮೊಯ್ಲಿ ಅವರಿಗೆ ಅನಾರೋಗ್ಯದ ಕಾರಣ ಅವರು ಇವತ್ತು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಶಿವಾನಂದ ಪಾಟೀಲ್ ಅವರು ಆ ಭಾಗದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮಗಳು ತುಂಬಾ ವಿಜೃಂಭಣೆಯಿಂದ ನಡೀತಾ ಇರೋದ್ರಿಂದ ನೇಕಾರ ಹೋರಾಟ ಸಮಿತಿ ದೊಡ್ಡಬಳ್ಳಾಪುರ ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮನವಿಯನ್ನು ಕೊಟ್ಟು ಹಾಸನಾಗಿರ್ತಕ್ಕಂಥ ಯೋಗ ಪಟುಗಳೇ ಮತ್ತು ಭರತನಾಟ್ಯದ ಪಟುಗಳೇ ಮತ್ತು ವ್ಯವಸ್ಥಾಪಕರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ಈ ರಜಾ ಮಹೋತ್ಸವದ ನೇಕಾರ ಸಮಿತಿಯ ತಾಲೂಕಿನ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರು, ನನ್ನ ಆತ್ಮೀಯರು ಆದಂಥ ಹೇಮಂತರಾಜರು ಅವರೇ, ಎಲ್ಲ ಗೌರವಾನ್ವಿತ ನಗರಸಭೆಯ ಸದಸ್ಯಣಿಯರೇ, ಎಲ್ಲ ಸಂಘಟನೆಯ ಮುಖಂಡರುಗಳೇ, ಇಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನೇಕಾರ ಬಂಧು ಭಗಿನಿಯರೇ, ಯುವಕ ಮಿತ್ರರೇ, ಈ ಸಮಿತಿಯ ಎಲ್ಲ ಸದಸ್ಯರುಗಳೇ, ಮಾಧ್ಯಮದ ಗೆಳೆಯರೇ, ನಾನೇನು ಸಾಕಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ಹೋಗಲ್ಲ, ಸಮಯ ಜಾಸ್ತಿ ಆಗಿದೆ. ಇನ್ನು ಕಾರ್ಯಕ್ರಮಗಳು, ಮನೋರಂಜನಾ ಕಾರ್ಯಕ್ರಮಗಳು ಜಾಸ್ತಿ ಇದೆ. ಅದರ ಸಾಕಷ್ಟು 25 ವರ್ಷಗಳ ಸುದೀರ್ಘ ಹೋರಾಟ, ಏನೇನು ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರದ ಗಮನಗಳನ್ನು ಸೆಳೆದು ಆ ನೇಕಾರರಿಗೆ ಸಲ್ಲಬೇಕಾದಂಥ ಯೋಜನೆಗಳನ್ನು ಕೊಡಿಸೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಹಣಕಾಸಿನ ಮಂತ್ರಿಗಳಾದಂಥ ಸಂದರ್ಭದಲ್ಲಿ, ಉಪಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಕರೆಂಟಿಗೆ ಸಬ್ಸಿಡಿಯನ್ನು ಕೊಟ್ಟಿದ್ದು ನೀವು ನೆನೆಸ್ಕೊಳ್ಬೇಕಾಗ್ತದೆ. ಅದೇ ರೀತಿ ಮೊನ್ನೆ 23ರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ನಿರಂತರ ಒಂದು ಶ್ರಮದಿಂದ 28 ಉಚಿತವಾದಂಥ ಕರೆಂಟನ್ನು ಕೊಟ್ಟಿರೋದು ನೀವು ನುಡಿದಂತೆ ನಡೆದ ಯಾವುದಾದ್ರೂ ಸರ್ಕಾರ ಇದೆ, ಅದು ನಾನು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ನಾನು ಬಂಧುಗಳೇ, ಇವತ್ತು ಯಾವುದೇ ರಾಜಕೀಯ ಪಕ್ಷಗಳ ರಾಜಕಾರಣಿಗಳಾದ್ರೂ ಇಲ್ಲ ಅನುಭವ ಇರಬೇಕು, ಇಲ್ಲ ಕಷ್ಟಗಳು ಗೊತ್ತಿರಬೇಕು. ರೈತರ ಮತ್ತು ಕಾರ್ಮಿಕರ ಮತ್ತು ನೇಕಾರರ, ಬಡವರ ಆ ಕಷ್ಟಗಳು ಗೊತ್ತಿದ್ದಾಗ ಮಾತ್ರ ಸರ್ಕಾರದ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ತಂದು ತಾಲೂಕಿಗೆ ಕೊಡಲಿಕ್ಕೆ ಸಹಕಾರಿಯಾಗ್ತದೆ. ಆ ನಿಟ್ಟಲ್ಲಿ ಹಲವಾರು ಕಾರ್ಯಕ್ರಮ ನಾನು ಭಾಗವಹಿಸಿದ್ದೀನಿ. ಸುಮಾರು 10-12 ವರ್ಷಗಳಿಂದ ನೇಕಾರರ ಬಂಧುಗಳಿರ್ಬೋದು, ಬೇರೆ ಆ ಇದಕ್ಕೆ ಒಳಪಡ್ತಕ್ಕಂಥವ್ರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡೋದು, ಉಚಿತವಾದಂಥ ಕನ್ನಡಕಗಳನ್ನು ಕೊಡೋದು, ಇವೆಲ್ಲ ಕಾರ್ಯಕ್ರಮಗಳು ಭಾಗವಹಿಸಿ ಹಲವಾರು ಸಭೆಗಳನ್ನು, ಹೋರಾಟ ಸಭೆಗಳಲ್ಲೂ ಸಹ ನಾನು ಭಾಗವಹಿಸಿದ್ದೀನಿ. ನಿರಂತರವಾಗಿ ಅವರು ಮಾಡ್ಕೊಂಡ್ಬಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಆ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನೇಕಾರರ ಬಂಧು ಭಗಿನಿಯರು, ಯುವಕ ಮಿತ್ರರು ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಟ್ಟು ಯಾವತ್ತು ಯಾವುದೇ ಒಂದು ಹೋರಾಟ ಮುಖ್ಯ. ಸರ್ಕಾರದ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು, ಸಬ್ಸಿಡಿಗಳನ್ನು ತಗೋಬೇಕಾದ್ರೆ ಹೋರಾಟ ಬಹಳ ಮುಖ್ಯ ಇದೆ. ಇವತ್ತು ಯಾವುದೋ ಒಂದು ಕಡೆ ಮನೆಯಲ್ಲಿ ಒಂದು ಪುಟ್ಟ ಕಂದಮ್ಮ ಇದ್ದಾಗ ಆ ಮಗುವೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸಿ ತಿಂಡಿ ಮಲಗಿಸ್ತದೆ. ಪಕ್ಕದ ಮನೆಯಲ್ಲಿ ಮೀಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮಾತೆಯರು, ನಮ್ಮ ತಾಯಿಯಂದಿರು. ನಾವು ಹುಡುಗರಾಗಿದ್ದಾಗ ನಾವು ಎಷ್ಟೋ ಜನಕ್ಕೆ ಏನಮ್ಮ ಮಗು ಎದ್ದಿಲ್ವೇ ಗೊತ್ತು ಅಂತ ಕೇಳಿದಾಗ, ಇಲ್ಲಮ್ಮ ಒಳ್ಳೆ ಬಿಸಿನೀರು ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೀನಿ ಅಂತ ಮಾತಾಡಿದ್ದು ನಾವು ಕೇಳಿಸ್ಕೊಂಡಿದ್ದೀವಿ. ಆ ಮಗು ಹತ್ರ ತಾನೇ ಆ ಕಡೆ ನೀವು ಅಲ್ಲಿ ಮಾತಾಡೋದು ಬಿಟ್ಟು ಹೋಗಿ ಅವ್ರಿಗೆ ಊಟ ಬಡಿಸೋದು ಏನು ಅಂತ ನೋಡೋದು. ಹಾಗೆ ಈ ಹೋರಾಟ ಬಹಳ ಮುಖ್ಯ ಇದೆ. ನಮ್ಮ ವೆಂಕಟೇಶ್ವರ ಇರ್ಬೋದು, ತೊಂದರೆ ಜಯಶ್ರೀ ಇರ್ಬೋದು. ಇವರು ತೊಂದರೆ ಜಯಶ್ರೀಗಳು ಹಲವಾರು ಸರ್ಕಾರಗಳ, ಯಾವ ಸರ್ಕಾರಗಳು ಇವತ್ತು ವಂಚನೆ ಮಾಡ್ತಾ ಇದೆ ಕಾರ್ಮಿಕರಿಗೆ ಮತ್ತು ನೇಕಾರರಿಗೆ ಅನ್ನೋ ಚುಟುಕಾಗಿ ಹೇಳಿದರು. ಇವತ್ತು ನಮ್ಮ ರಾಜ್ಯ ಸರ್ಕಾರವೂ ಸಹ
ನಿಮ್ಮ ನೇಕಾರರ ಪರವಾಗಿದೆ. ನಾವು ಮೊನ್ನೆ ಎಲ್ಲ ಹೋರಾಟಗಾರರ ಸಂಘದವರು ಬಂದಾಗ ಶಿವಾನಂದ ಪಾಟೀಲ್ ಅವರನ್ನು ನಾವು ವಿಧಾನಸೌಧದಲ್ಲಿ ಭೇಟಿ ಮಾಡಿದಾಗ ಕೆಲವು ಕಾನೂನುಗಳು ಅಡ್ಡ ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಆ ಕಾನೂನು ಅಡ್ಡ ಇರೋದ್ರಿಂದ ಯಾವುದು ನಾವು ರಾಜ್ಯ ಸರ್ಕಾರ ತೀರ್ಮಾನವನ್ನು ತಗೊಳ್ಳಿಕ್ಕಾಗೋದಿಲ್ಲ. ಇವತ್ತು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಸ್ಪರ್ಶಿಸ್ತಕ್ಕಂಥ ಕ್ಷೇತ್ರ ನಿಮ್ಮ ನೇಕಾರ ಹೋರಾಟ ಕ್ಷೇತ್ರ. ಅದು ಅಲ್ಲಿಂದ ಜನ ಬಂದು ಇವತ್ತು 100 ಜನ ಇವತ್ತು ನಮ್ಮ ದೊಡ್ಡಬಳ್ಳಾಪುರ ಇರ್ಬೋದು, ಯಲಹಂಕ ಇರ್ಬೋದು, ಇವತ್ತು ಇಲ್ಲಿ ನೇಕಾರಿಕೆಯನ್ನು ಮಾಡಿ ಅವರ ಕುಟುಂಬವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು ಅವ್ರಿಗೂ ಸಹ ಗೊತ್ತಿದೆ. ಇದು ಪಾಲಿಸಿ ಏನಾದರೂ ಚೇಂಜ್ ಆಗಬೇಕಾದ್ರೆ ಈಗ ನಾವು ಸೂರತ್ತಿಂದ ಬರೋದಾಗಿರ್ಬೋದು, ಇವೆಲ್ಲವನ್ನು ಕೇಂದ್ರ ನಾವು ಹಲವಾರು ಸಭೆಗಳಲ್ಲಿ ನಾನು ಭಾಗವಹಿಸಿ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳನ್ನ ಜೋಡಿ ಮಂತ್ರಿಗಳನ್ನ ಕರ್ಕೊಂಡು ಹೋಗೋಣ, ಅಲ್ಲೂ ಸಹ ಭೇಟಿ ಮಾಡೋಣ ಅಂತ ನಾವು ಹೇಳಿದ್ವಿ. ಸಮಯ ಯಾವಾಗ ಫಿಕ್ಸ್ ಮಾಡ್ತಾರೆ ಗೊತ್ತಿಲ್ಲ. ಅದು ಮಾಡಿದಾಗ ನಾವು ಸಹ ನಿಮ್ಮ ನೇಕಾರ ಪರವಾಗಿ ಡೆಲ್ಲಿಗೆ ಹೋಗಿ ಅಲ್ಲಿ ಕೇಂದ್ರದ ಜೋಡಿ ಸಚಿವರನ್ನ ನಮ್ಮ ಲೋಕಸಭಾ ಸದಸ್ಯರನ್ನ ಭೇಟಿ ಮಾಡಿ ಈ ಒಂದು ಇವತ್ತು ಉದ್ಯಮ ಬಹಳ ಸಂಕಷ್ಟದಲ್ಲಿದೆ. ಇವತ್ತು ಚಂದ್ರ ತೇಜಸ್ವಿ ಹೇಳಿ ಎಲ್ಲ ಉದ್ಯಮವನ್ನು ಕಷ್ಟದಲ್ಲಿದೆ. ಇವತ್ತು ಕಾಂಪಿಟೇಷನ್ ಬಿಸ್ನೆಸ್ಸು, ಅನಲ್ತಿ ಕಾಂಪಿಟೇಷನ್ನು. ಹೀಗಾಗಿ ಅದಕ್ಕೆ ಏನು ಬೇಕೋ ಅವರು ನಮ್ಮ ಹತ್ರ ಬಂದಾಗ ನಾವು ಎಲ್ಲ ರೀತಿಯ ಸಹಕಾರವನ್ನು ಇವತ್ತು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಶಿವಶಂಕರ್ ಮಾತಾಡಿದಾಗ ಇಲ್ಲಿ ಹೇಳಿದ್ರು, ಈ ಒಂದು ಸಮುದಾಯ ಭವನಕ್ಕೆ ಈ ರಸ್ತೆ ಕರೆಂಟನ್ನು ಕೊಟ್ಟಿದ್ದು ಅವರ ಅವಧಿನಲ್ಲಿ ಅಂತಂತ ಹೇಳಿ. ಆದರೆ ಅದನ್ನು ನನ್ನ ಗಮನಕ್ಕೆ ತಂದಂಥವರು ಏನು ನಾವು ನಮ್ಮ ಹೇಮಂತ್ ರಾಜ್ ಅವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯನ ಮಾಡಿದ ಮೇಲೆ, ನಮ್ಮ ಪಕ್ಷದ ಮುಖಂಡರನ್ನು ಮಾಡಿದ ಮೇಲೆ ಒಂದಿನ ನಾನು ಅವರು KM ಚೌಟ್ರಿ ಮುಂದೆಗಡೆ ಹೋಗ್ತಾ ಇದ್ದೀನಿ. ಚೌಟ್ರಿ ಆಗಿರಲಿಲ್ಲ, KM ಚೌಟ್ರಿ. ಏನು ಹೇಮಂತ್ ರಾಜ್ ಅವರು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಟ್ಟು ಶೇರೆಮಣ್ಣಲ್ಲಿ ಮೇನು ಬಾಗಿಲಿಗೆ ಗೋಡೆ ಕಟ್ಟಿದ್ದಾರೆ ಅಂತ ಕೇಳಿದೆ ನಾನು. ಇಲ್ಲ ಸರ್, ಅದು ಭಾಳ ದೊಡ್ಡ ಕಥೆ ಇದೆ. ಅವನ್ಯಾರ ಹಾಟಿನಲ್ಲಿ ಹಾಕಿ ಇವತ್ತು ಲೋಕಾಯುಕ್ತಲ್ಲಿದೆ, ಈಗ ಕರೆಂಟ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕರೆಂಟ್ ಸಹ ಇಲ್ಲ ಅಂತ ಹೇಳಿದಾಗ ಸುಮಾರು ಎಷ್ಟು ವರ್ಷಗಳು ಬಾಕಿ ಇತ್ತು ಹೇಮಂತ್ ರಾಜ್ ಇದೆ? ಈ ಚೌಟ್ರಿ ಕಟ್ಟಿ ಎಷ್ಟು ವರ್ಷ ಬಾಕಿ ಇತ್ತು? ಚೌಟ್ರಿ ಕಟ್ಟಿ ಎಷ್ಟು ವರ್ಷ ಬಾಕಿ ಇತ್ತು? 3-4 ವರ್ಷಗಳ ಕಾಲ ಅದು ಇತ್ತು. ಏನಾದರೂ ಪ್ರಯತ್ನ ಮಾಡೋಣ ಅಂತ ಹೇಳಿ ಆ ಒಂದು ಈ ಸಮಾಜದ ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ಕರೆದು ಏನಾಗಿದೆ ಅಂತ ಕೇಳಿದ್ರೆ ಹೀಗಾಗಿದೆ ಅಂತ ಹೇಳಿದಾಗ ನಮ್ಮ KV ಏಡದಲ್ಲಿ ಇದ್ರು ಮೋಹನ್ ಅಂತೇಳಿ ಅವರು ನಿಮ್ಮ ಸಮುದಾಯದವರೇ, ನೋಡಪ್ಪ ಏನು ಮಾಡ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ, ಅವರಿಗೆ ಟೆಂಪ್ರವರಿ ಕರೆಂಟನ್ನು ಕೊಡಬೇಕು ಅಂತ ಹೇಳಿದಾಗ ಸರ್ ನಂದೇನಿಲ್ಲ, ಪಂಚಾಯತಿಯಿಂದ ಯೂನಿವರ್ಸಿಟಿ ಕೊಡಿಸಿ ಅಂದರು. ಅಲ್ಲೂ PDO EO CO ಅಥವಾ ಕರೆದು ಮೀಟಿಂಗ್ ಮಾಡಿ ಪರ್ಮಿಷನ್ ಕೊಡಿಸ್ದೆ. ಕೊಟ್ಟ ನಂತರ ಇವ್ರಿಗೆ ಪರ್ಮನೆಂಟಾಗಿ ಕರೆಂಟ್ ಕೊಡಬೇಕಾದ್ರೆ ಲೋಕಾಯುಕ್ತದಲ್ಲಿ ಅಡ್ಡ ಇದೆ. ಆ ಲೋಕಾಯುಕ್ತಕ್ಕೆ ನಾವು ಎಕ್ಸಿಕ್ಯೂಟಿವ್ ಆಫೀಸರ್ನ EO ಕಳಿಸ್ಕೊಟ್ಟಿದ್ದೀನಿ. ನಾನು ಕಳಿಸಿ ಸುಮಾರು 18ರಿಂದ 20 ಲಕ್ಷ ರೂಪಾಯಿ RSA ಕಾಂಕ್ರೀಟನ್ನು ಸಹ ಮಾಡಿಕೊಡತ್ತೆ. ನಾವೆಲ್ಲ ಹಾಫ್ ಕರೆಂಟ್ ನಾವು ಯಾರೋ ಫುಲ್ ಕರೆಂಟ್ ಕೊಡ್ತೀವಿ ಬಂದ್ರೆ ನಮ್ಮನ್ನ ಎಲ್ಲ ಒಂದು ಕಡೆ ಮರ್ತು ಅಂತ ನನಗೆ ಅನಿಸ್ತದೆ. ಯಾವತ್ತಾದ್ರೂ ಮಾಡಬಾರ್ದು. ಇವತ್ತು ಅವನು ಯಾರು ಆಟೆ ಇಲ್ಲ, 10 ಲಕ್ಷ ಕೊಡಿ 20 ಲಕ್ಷ ಕೊಡಿ ನಮಗೆ ಲಂಚನ ಅದನ್ನ ವಾಪಸ್ ತಗೋತಿಂತ ನನಗೆ ಕರೆದು ಇವೆಲ್ಲ ನಮ್ಮ ತಾಲೂಕಲ್ಲಿ ಜನಸಾಮಾನ್ಯರಿಗೆ ಹೊರಗಡೆ ಸಮುದಾಯದ ಕಾರ್ಯಕ್ರಮ ಮಾಡಲಿಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿ ಅವನಿಗೂ ಹೇಳಿ ಲೋಕಾಯುಕ್ತಂದ್ರೆ ಒಂದು ಫಿಕ್ಸ್ ಕೊಟ್ಟಿದ್ದೀವಿ. ಅದರಿಂದ ಇವೆಲ್ಲ ನೆನೆಸ್ಕೊಳ್ಳಿ. ಇವತ್ತು ನಮ್ಮ ಸರ್ಕಾರ ಏನು ಚುನಾವಣೆ ನಡೆದಂಥ ಎಲ್ಲ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಯಾವುದಾದ್ರೂ ಒಂದು ನೇಕಾರರು ಒಂದು ಮಗ್ಗ 2 ಮಗ್ಗ ಮಾಡಿಕೊಂಡು ನಮ್ಮ ಸರ್ಕಾರದ 5 ಗ್ಯಾರಂಟಿ ತೊಗೊಂಡು ತಿಂಗಳಿಗೆ 10ರಿಂದ 12,000 ರೂಪಾಯಿ ದುಡ್ಡು ಒಂದು ಮನೆ ಉಳಿತಾ ಇದೆ. ಇದನ್ನು ನೆನೆಸ್ಕೊಳ್ಬೇಕಾಗ್ತದೆ. ನೀವು ಯಾವ ಸರ್ಕಾರ ನುಡಿದಂತೆ ನಡೆದಿದೆ ಇವೆಲ್ಲ ನಡೆಸ್ಕೊಳ್ಬೇಕಾಗ್ತದೆ. ಅದರಿಂದ ಇವತ್ತು ಏನಾದರೂ ಸರ್ಕಾರದಲ್ಲಿ ನಾವು ಯೋಜನೆಗಳನ್ನು ಸಬ್ಸಿಡಿಗಳನ್ನು ತಗೊಳ್ಬೇಕಾದ್ರೆ, ಕಾನೂನುಗಳು ತಿದ್ದುಪಡಿ ಮಾಡಬೇಕಾದ್ರೆ ಹೋರಾಟ ಬಹಳ ಮುಖ್ಯ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಹೋರಾಟ ಸಮಿತಿಗಳು ಒಗ್ಗಟ್ಟಾಗಿ ಹೋರಾಟವನ್ನು ಮುಂದುವರಿಸಿ ನಿಮ್ಮ ಜೊತೆಯಲ್ಲಿ ನಾವು ಸಹ ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಉಳಿದ ವಿಚಾರ ಮುಂದಿನ ಮಾತಾಡೋಣ. ಇದು ಮಾತಾಡೋಂಥ ಸಂದರ್ಭ ಅಲ್ಲ. ಅದರಿಂದ
ನನಗೂ ಸಹ ಈ ಕಾರ್ಯಕ್ರಮದಲ್ಲಿ ಕರೆದು ಹಾಗೂ ವಿಶೇಷವಾಗಿ ಇಲ್ಲಿ ಗಣ್ಯರನ್ನು ಆಹ್ವಾನ ಮಾಡಿದ್ದು. ಅವರಿಗೆ ನಾನು ಬೆಳಗ್ಗೆಯಿಂದ ಅವರೇ ನನಗೆ ಫೋನ್ ಮಾಡಿ ಯಾರು ನಮ್ಮ ಶಿವಾನಂದ ಪಾಟೀಲ್ ಇರ್ಬೋದು, ಮುನಿಯಪ್ಪರು ಇರ್ಬೋದು, ಈರಪ್ಪಯ್ಯರು ಇರ್ಬೋದು, ನಮ್ಮ ರವಿ ಇರ್ಬೋದು, ನಾವು ವೈಕುಂಠ ಏಕಾದಶಿ ಹೊಸ ವರ್ಷ ಇರೋದ್ರಿಂದ ನಾವು ಮೊದಲೇ ಪ್ರೋಗ್ರಾಮನ್ನು ಹೊರಗಡೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ದಯವಿಟ್ಟು ಅನಿತಾ ಭಾವಿಸಬಾರ್ದು. ನಿಮ್ಮ ಜೊತೆಯಲ್ಲಿ ಸದಾ ಇರ್ತೀವಿ. ನಿಮಗೆ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ಬೇಕಾ, ಜವಳಿ ಸಚಿವರ ಹತ್ರ ಕರ್ಕೊಂಡು ಹೋಗ್ಬೇಕಾ, ನಿಮ್ಮ ಪರವಾಗಿ ಏನು ಮಾಡಬೇಕಾದ್ರೂ ನಾನು ಜೊತೆ ಇರ್ತೀವಿ. ನೀವು ಬಂದು ಯಾವಾಗ ಹೇಳ್ತೀರೋ ಅವನ್ನ ಮುಖ್ಯಮಂತ್ರಿಗಳ ಸಮಯವನ್ನು ಕೊಡಿಸ್ತೀವಿ ಅಂತ ಸಹ ಅವರು ಭರವಸೆಯನ್ನು ಹೇಳಿದರೆ ಆ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲೆಲ್ಲ ಒಂದು ಕಡೆ ಕವಲು ಹೊಡಿತಾ ಇದೆ. ಆ ಕವಲು ಹೊಡೆಯೋ ಕೆಲಸನ ನೀವು ಸಂಘ ಹೋರಾಟಗಾರರು ಮಾಡಕ್ಕೆ ಹೋಗ್ಬಾರ್ದು. ಅದನ್ನು ನಾವು ಯಾವಾಗಲೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಜವಳಿಗಳು ನಮ್ಮ ಹತ್ರ ಇರತ್ತೆ ಕರ್ಸ್ಕೊಳ್ಳೋಣ. ಇಲ್ಲ ನಾವು ಬರ್ತೀವಿ, ಹೋಗೋಣ. ನಮ್ಮ ಪಕ್ಷದ ನಾಯಕರುಗಳು ಅವರು ಅದನ್ನು ಮುಂದಿನ ದಿನಗಳಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ನೀವು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದ್ದೀರಾ. ನೀವು ಆ ರೀತಿಯಲ್ಲಿ ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಎಲ್ಲ ಹೋರಾಟಗಾರರ ಜೊತೆಯಲ್ಲೂ ನಾನು ಸದಾ ಇರ್ತೀನಿ. ಹೋರಾಟವನ್ನು ಮುಂದುವರ್ಸೋಣ. ಉದ್ಯಮ ಬಹಳ ಕಷ್ಟದಲ್ಲಿದೆ. ನನ್ನದು 16 ಜನ ಬಂದು ಸರ್ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಮಕ್ಕಳು ಓದಿಸೋಕ್ಕಾಗೋದಿಲ್ಲ, ನಾವು ಫೀಸ್ ಕಟ್ಟಲಿಕ್ಕಾಗೋದಿಲ್ಲ, ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಸರ್, ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನು ನಿಮ್ಮ ಜೊತೆಯಲ್ಲಿದ್ದು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ನನಗೂ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆ ಎಲ್ಲ ಗಣ್ಯರಿಗೂ ತಮಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ.